ಝೂಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ಬೆಳಗ್ಗಿನ ವಂದನೆಗಳು. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಮಾರ್ಗದರ್ಶಕರಾದಂಥ ಮಹಾ ಅವತಾರ್ ಬಾಬಾಜಿ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ತಂದೆ ತಾಯಿಗಳಿಗೂ ಮಾತಾಪಿತೃರಿಗೆ ವಂದಿಸುತ್ತಾ, ಧ್ಯಾನ ಹೇಳ್ಕೊಟ್ಟಂತ ಗುರುಗಳಾದ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಅವ್ರಿಗೂ ನಮಸ್ಕರಿಸುತ್ತಾ, ಈ ದಿನದ ಒಂದು ಪತ್ರಿಜಿ ಅವರ ಚೈತನ್ಯದೊಂದಿಗೆ ಈ ಒಂದು ಸೆಷನ್ ಪ್ರಾರಂಭಿಸ್ತಾ ಇದ್ದೇನೆ. ವಿಷಯ ಬಂದು ಪುನರ್ಜನ್ಮ. ಪುನರ್ಜನ್ಮ ಅಂದ್ರೆ ಏನು, ಜನ್ಮ ಅಂದ್ರೆ ಏನು, ಪುನರ್ಜನ್ಮ ಅಂದ್ರೇನು ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ಜನ್ಮ ಅನ್ನೋದು ಯಾರಿಗೆ, ಪುನರ್ಜನ್ಮ ಅನ್ನೋದು ಯಾರಿಗೆ? ಮಾನವರಿಗೆ. ಮಾನವರು ಯಾರು, ಮಾನವರು ಎಲ್ಲಿಂದ ಬರ್ತಾರೆ, ಏನು ಒಂದು ಸ್ವಲ್ಪ ವಿಚಾರವಾಗಿ ತಿಳ್ಕೊಂಡು ಈ ಪುನರ್ಜನ್ಮದ ಬಗ್ಗೆ ವಿಚಾರ ತಿಳಿಸ್ತೀನಿ ಮಾಸ್ಟರ್ಸ್. ನನಗೆ ಗೊತ್ತಿರೋಂಥ ಕೆಲವು ವಿಚಾರಗಳನ್ನು ತಿಳಿಸ್ತೀನಿ. ಮೇಡಮ್ ಕೇಳಿಸ್ತಾ ಇದೆಯಲ್ಲ ಮೇಡಮ್? ಹಾ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ ಓಕೆ. ಒಂದು ಚೈತನ್ಯ, ಈ ಮಾನವ ಅಂದ್ರೇನೆ ಚೈತನ್ಯ, ಶಕ್ತಿ, ಒಂದು ಬೆಳಕು ಅಂತನೂ ಹೇಳ್ತೀವಿ. ಈ ವಿಚಾರವಾಗಿ ಬಹಳಷ್ಟು ಜನ ನಮ್ಮ ಈ ಝೂಮ್ನಲ್ಲಿ ಹೇಳಿರ್ಬೋದು ಮಾಸ್ಟರ್ಸು. ಆದ್ರೆ ನಮ್ಮ ಪತ್ರಿಜಿ ಗುರುಗಳು ಹೇಳ್ತಿದ್ರು ಯಾವಾಗ್ಲೂ ಒಂದು ಮನನ ಮಾಡ್ಕೊಂತ ಇರ್ಬೇಕು ಯಾವಾಗ್ಲೂ. ಅಂದ್ರೆ ಯಾವಾಗ್ಲೂ ನೆನ್ಪು ಮಾಡ್ಕೊಂತ ಇರ್ಬೇಕು. ಪಠನ ಮನನ ನಿಧಿಧ್ಯಾಸ ಅಂತ ಹೇಳ್ತಿದ್ರು. ಓದ್ಬೇಕು, ನೆನಪು ಮಾಡ್ಕೋಬೇಕು, ಅವಾಗವಾಗ್ಲೂ ಹೇಳ್ತಾ ಇರ್ಬೇಕು ಅನ್ನೋದೇ ಪತ್ರಿಜಿ ಅವ್ರು ಹೇಳಿದ್ದು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಎಷ್ಟೋ ಜನ ಹೇಳಿರ್ಬೋದು, ಆದ್ರೂ ನಾನು ನನಗೆ ತಿಳಿದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಮಾಸ್ಟರ್ಸ್. ಸೊ ಈ ಒಂದು ಚೈತನ್ಯ ಅನ್ನೋದು ಏನಿದೆ ಅಲ್ಲ, ಶಕ್ತಿ, ಒಂದು ಮೇಲ್ಗಡೆ ಒಂದು ಪ್ರದೇಶದಲ್ಲಿ ಹೋಗ್ತಾ ಇರುತ್ತೆ, ಪ್ರವಾಹದಂತೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಒಂದು ಕೆಳಗಡೆ ನೋಡಿದಾಗ ಸುಂದರವಾದ ಒಂದು ಭೂಮಿ ಕಾಣುತ್ತೆ. ಅವಾಗ ಏನಾಗುತ್ತೆ, ಆ ಭೂಮಿ ಒಂದು ದುಂಡಗಿರೋದು, ಮೇಲ್ಗಡೆ ಹಚ್ಚ ಹಸಿರಾದಂಥ ಕಾಡುಗಳು, ನೀರು ಹರಿತಾ ಇರೋದು, ಸೂರ್ಯ ಬೆಳಕು ಇವೆಲ್ಲ ಇರೋದನ್ನ ನೋಡಿ, ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಭೂಮಿ ನೋಡಿ ಏನ್ ಮಾಡ್ತವೆ, ನಾವು ಅಲ್ಲಿ ಹೋಗಿ ಆನಂದ ಅನುಭವಿಸ್ಬೇಕು ಅಂತ, ಸಂತೋಷ ಪಡ್ಬೇಕು, ಅನುಭವಿಸ್ಬೇಕು ಅಂತ ಆ ಭೂಮಿಗೆ ಬರೋದಕ್ಕೆ ಇಷ್ಟಪಡ್ತಾರೆ. ಅವಾಗ ಒಂದು ಭಾಗವಾಗಿ ಆ ಒಂದು ಚೈತನ್ಯ ಹೊರಗೆ ಬರುತ್ತೆ, ಒಂದು ಭಾಗ. ಅದೇನಾಗುತ್ತೆ, ಒಂದು ಬಂದಾಗ ಅಲ್ಲಿ ಇರ್ತಕ್ಕಂಥ ಮಾಸ್ಟರ್ಸ್ ಅಂದ್ರೆ ಆ ಇನ್ನೊಂದು ಚೈತನ್ಯ ಶಕ್ತಿ ಏನಿದಾವಲ್ಲ, ಅವು ಕಂಡೀಷನ್ಸ್ ಆಗುತ್ತೆ. ನೀನು ಭೂಮಿ ಮೇಲೆ ಹೋಗ್ತಾ ಇದ್ದೀರಾ, ನೀವು ಅನುಭವ ಪಡೆಯೋದಕ್ಕೆ ಹೋಗ್ತಾ ಇದ್ದೀರಾ, ನೀವು ಒಂದು ಚೈತನ್ಯ ಶಕ್ತಿ ಅನ್ನೋದು ನೆನ್ಪಿಟ್ಕೊಳ್ಳಿ, ಇದೇ ಚೈತನ್ಯ ಶಕ್ತಿಯೊಂದಿಗೆ ನೀವು ವಾಪಸ್ ಬರಬೇಕು ಅನ್ನೋ ಕಂಡೀಷನ್ಸ್ ಕೂಡ ಹಾಕುತ್ತೆ. ಅವಾಗ ಎಸ್ ಅಂತೇಳಿ ಭೂಮಿ ಮೇಲೆ ಬರ್ತಾರೆ. ಭೂಮಿ ಮೇಲೆ ಬಂದಾಗ ಭೂಮಿ ಕೂಡ ಒಂದು ಕಂಡೀಷನ್ ಹಾಕುತ್ತೆ, ನೀವು ಭೂಮಿ ಮೇಲೆ ಒಂದು ಅನುಭವ ಪಡೆಯೋದಕ್ಕೋಸ್ಕರ ಬರ್ತಾ ಇದ್ದೀರಾ, ನೀವು ಹೀಗೆ ಹೋಗಂಗಿಲ್ಲ, ಅನೇಕ ಜನ್ಮಗಳು ತಾಳ್ಬೇಕು, ಅನೇಕ ಜನ್ಮಗಳು ತಾಳಿ ನಿಮ್ಮ ಅನುಭವವನ್ನು ವಿವಿಧ ರೀತಿಯಲ್ಲಿ ಪಡಿಬೇಕು, ಮತ್ತೆ ಒಂದು ಚೈತನ್ಯ ಶಕ್ತಿಯೊಂದಿಗೆ ನೀವು ವಾಪಸ್ ಹೋಗ್ಬೇಕು. ನೀವು ಅನೇಕ ಜನ್ಮಗಳು ತಾಳ್ಬೇಕು, ಅಂದ್ರೆ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳು ತಾಳ್ಬೇಕು. ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯ ಅನುಭವ ಪಡಿಬೇಕು. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಹಿಂದಿನ ಜನ್ಮದ್ದು ಎಲ್ಲ ಮರಿಬೇಕು ಹಾಗೆ ಅಂತ ಇನ್ನೊಂದು ಕಂಡೀಷನ್. ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ನು, ನಿಮ್ಮ ಜೀವನ ಯಾವ ತರ ಇರಬೇಕು ನೀವೇ ರೆಡಿ ಮಾಡ್ಕೋಬೇಕು, ನೀವೇ ತಯಾರು ಮಾಡ್ಕೋಬೇಕು. ಆ ತರ ಒಂದು 4-5 ಕಂಡೀಷನ್ಸ್ ಹಾಕಿ ಭೂಮಿ ತನ್ನ ಒಳಗೆ ಕರ್ಕೊಳ್ಳುತ್ತೆ. ಅಲ್ಲಿಂದ ಛಿದ್ರವಾಗಿ ಒಂದು ಅಂಶಾತ್ಮವಾಗಿ ಭೂಮಿ ಮೇಲೆ ದೇಹ ಪಡ್ಕೊಂಡು ಈ ಮಾನವ ಭೂಮಿ ಮೇಲೆ ಬರ್ತಾನೆ ಅಂತ ಹೇಳ್ತಾರೆ. ಸೊ ಭೂಮಿ ಮೇಲೆ ಬಂದ್ಮೇಲೆ ಇಲ್ಲಿ ಒಂದು
ಅನೇಕ ಜನ್ಮಗಳು ಅಂತ ಹೇಳಿರುತ್ತಲ್ಲ, ಕಂಡೀಷನ್ಸ್ ಹಾಕಿರುತ್ತಲ್ಲ. ಸೊ ಆ ಒಂದು ಅನುಭವ ಪಡಿತಾ ತನಗೆ ಏನ್ ಬೇಕೋ ಎಲ್ಲವನ್ನು ಭೂಮಿ ಮೊದಲೇ ಆ ಪ್ರಕೃತಿ ಮಾತೆ ಎಲ್ಲ ಕೊಟ್ಟಿರುತ್ತೆ. ನೀರು, ಗಾಳಿ, ಬೆಳಕು, ಬೆಂಕಿ, ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದು. ಆ ಪಂಚಭೂತಗಳಿಂದ ಈ ದೇಹ ಕೊಟ್ಟ ಮೇಲೆ ದೇಹ ಬೆಳವಣಿಗೆ ಆಗ್ಬೇಕಾದ್ರೆ ಬೆಳವಣಿಗೆಗೆ ಆಹಾರ ಮುಖ್ಯ. ಆಹಾರ ಬೇಕು ಅಂತಂದ್ರೆ ಆಹಾರನು ಯಾವ ತರ ಮಾಡ್ಬೇಕು ಅನ್ನೋದನ್ನು ಒಂದಕ್ಕೊಂದು ಆ ಸೃಷ್ಟಿನೇ, ಪ್ರಕೃತಿನೇ ಎಲ್ಲ ಆಹಾರಕ್ಕೆ ಕೊಡ್ತಾ ಬಂತು. ಅಂದ್ರೆ ಬೆಳೆಗಳು, ಹಣ್ಣು ಹಂಪಲುಗಳು ಎಲ್ಲ. ಮುಂಚೆ ಹಣ್ಣು ಹಂಪಲುಗಳು ತಿಂದೆ ಮನುಷ್ಯ ಬದುಕ್ತಾ ಇದ್ದ ಅಂತ ನಾವೆಲ್ಲ ಓದಿದ್ವಿ. ಅದೇ ರೀತಿ ಬರ್ತಾ ಬರ್ತಾ ಒಂದು ಈ ಫುಡ್ ಗ್ರೇನ್ಸ್, ಬೆಳೆಗಳು, ಧಾನ್ಯಗಳು ಇವೆಲ್ಲ ಬರ್ತಾ ಬರ್ತಾ ಒಂದು ಟೆಕ್ನಾಲಜಿ ಅನ್ನೋದು ಬೆಳೀತಾ ಬಂತು. ಸೊ ಇದು ಒಂದು ಜನ್ಮ. ಒಂದು ಜನ್ಮದಲ್ಲಿ ನಾವು ಯಾವ ರೀತಿ ಇರ್ಬೇಕು ಅನ್ನೋದು ನಾವೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ. ಈ ಜನ್ಮದಲ್ಲಿ ನಾವು ಈ ರೀತಿ 100ಕ್ಕೆ 100 ಭಾಗ ಎಲ್ರೂ ಕಷ್ಟ, ನೋವು, ದುಃಖ ಅನುಭವಿಸ್ತಾನೆ ಇದೀವಿ. ಯಾತಕ್ಕೋಸ್ಕರ ಅಂದ್ರೆ ನಾವು ಹಿಂದಿನ ಜನ್ಮಗಳು ಈ ಒಂದು ಚೈತನ್ಯ ಮತ್ತೆ ಚೈತನ್ಯವಾಗಿ ಹೋಗ್ಬೇಕಾದ್ರೆ ಅನೇಕ ಜನ್ಮಗಳು ತಾಳ್ಬೇಕು. ಬುದ್ಧ ಅವರು ಜ್ಞಾನೋದಯ ಪಡಿಬೇಕಾದ್ರೆ 400 ಜನ್ಮ ತಾಳಿದ್ರಂತೆ. ಅದು 400 ಜನ್ಮನು ಅವ್ರು ನೋಡ್ಕೊಂಡ್ರಂತೆ, ತನ್ನ ಕಷ್ಟ, ನೋವು ಯಾವ ರೀತಿ ಇತ್ತು ಅಂತೇಳಿ. ಅದೇ ರೀತಿ ನಾವು ಹಿಂದೆ ಎಷ್ಟೋ ಜನ್ಮಗಳನ್ನು ದಾಟ್ಕೊಂಡು ಈಗ ಈ ಒಂದು ಸ್ಥಿತಿಯಲ್ಲಿ ಈ ಧ್ಯಾನಕ್ಕೆ ನಾವು ಬಂದಿದ್ದೀವಿ ಅಂತ ಪತ್ರಿಜಿ ಸರ್ ಹೇಳ್ತಾ ಇದ್ರು. ನಾವೆಲ್ಲ ಹಿಂದೆ ಬುದ್ಧನ ಕಾಲದಲ್ಲಿ ಸಹ ನಾವೆಲ್ಲರೂ ಇದ್ದಂಥವ್ರೆ ಈಗ ನಾವು ಇಲ್ಲಿ ಬಂದಿದ್ದೀವಿ ಅಂತ ಪತ್ರಿಜಿ ಅವ್ರು ಹೇಳ್ತಾ ಇದ್ರು. ಅಂದ್ರೆ ನಾವು ಎಷ್ಟೋ ಜನ್ಮಗಳನ್ನು ತಾಳ್ಕಂತ ಬಂದಿದ್ದೀವಿ. ಜನ್ಮ ಅಂದ್ರೆ ಒಂದು ಕಾಲ, ಒಂದು ಟೈಮ್ ಮುಗಿದ್ಮೇಲೆ ಇನ್ನೊಂದು ಸಾರಿ ಇನ್ನೊಂದು ಶರೀರ ತಗೊಂಡ್ ಬರೋದು, ಒಂದು ಶರೀರ ಆದ್ಮೇಲೆ ಇನ್ನೊಂದು ತರ ಶರೀರ ತಗೊಂಡ್ ಬರ್ತಾನೆ ಇರ್ತೀವಿ ನಾವು ಅಂತ ಹೇಳ್ತಾರೆ. ಇದು ಜನ್ಮ ಅಂದ್ರೆ ಒಂದು ತಾಯಿಯ ಗರ್ಭದಲ್ಲಿ ಬರಕ್ಕಿನ ಮುಂಚೆ ಆತ್ಮದ ಬಗ್ಗೆ ಕೆಲವು ವಿಚಾರಗಳೇ ಹೇಳ್ಬೇಕಾಗುತ್ತೆ. ಆತ್ಮ ಅನ್ನೋದು ನಾನು ಹೇಳಿದ್ನಲ್ಲ, ಆ ಉನ್ನತ ಲೋಕದಿಂದ ಒಂದು ಬಂದಂತ ಬೆಳಕು ಛಿದ್ರವಾಗಿ ಬರುತ್ತೆ ಅಂತೇಳಿ, ಅವೇ ಆತ್ಮಗಳಾಗಿ ಬರುತ್ತೆ. ಆ ಆತ್ಮ ಒಂದು ಭೂಮಿ ಮೇಲೆ ಬರಕ್ಕಿನ ಮುಂಚೆ ತಾನು ಯಾರು, ತಂದೆ ತಾಯಿ ಯಾರು, ಸ್ನೇಹಿತರು ಯಾರು, ಬಂಧು ಬಳಗ ಯಾರು, ಇಲ್ಲೆಲ್ಲರೂ ನಾವು ಸೇರ್ಬೇಕಾದ್ರೆ ನಾವೆಲ್ಲ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಬಂದೆ ಇಲ್ಲಿ ಸೇರಿರ್ತೀವಿ. ಅದೇ ಆ ತರ ನಾವು ಡಿಸೈಡ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು, ಹಿಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಎಲ್ಲ, ನಾವು ಯಾರ್ಯಾರಿಗೆ ತೊಂದರೆ ಕೊಟ್ಟಿರ್ತೀವೋ, ಯಾರ್ಯಾರು ನಮ್ಗೆ ಸುಖ ಕೊಟ್ಟಿರ್ತಾರೋ, ಯಾರ್ಯಾರು ನಮ್ಗೆ ಒಂದು ಆಶೀರ್ವಾದ, ಪ್ರೇಮ, ಪ್ರೀತಿ ಎಲ್ಲ ಕೊಟ್ಟಿರ್ತಾರೋ ಅಂತ ಎಲ್ಲ ಆತ್ಮಗಳ ಜೊತೆ ನಾವು ಸಂಭಾಷಣೆ ಮಾಡ್ಕೊಂಡು, ನಮ್ಗೆ ನಿಮ್ಮಿಂದ ಕಷ್ಟ ಬರಬೇಕು, ನನ್ನಿಂದ ನಿಮಗೆ ಕಷ್ಟ ಬರಬೇಕು, ನೀವು ತೊಂದರೆ ಕೊಡ್ಬೇಕು, ಈ ತರ ಎಲ್ಲ ಡಿಸೈಡ್ ಮಾಡ್ಕೊಂಡು ಆತ್ಮಗಳೇನಾಗುತ್ತೆ ಈ ಭೂಮಿ ಮೇಲೆ ಬರೋದಕ್ಕೆ ಆ ಆತ್ಮ ಒಂದು ಗರ್ಭವನ್ನು ತಯಾರು ಬೇಕು ಅಂತ ನೋಡ್ಕೊಳ್ಳುತ್ತೆ. ಆ ಗರ್ಭ ತಾಯಿ ಯಾರು ಬೇಕು ಅಂತನೋ ಅದೇ ತಾನೇ ಡಿಸೈಡ್ ಮಾಡುತ್ತೆ. ಇದೆಲ್ಲ ಒಂದು ಪ್ರೋಗ್ರಾಮ್ ಆಗಿ ಆ ಪ್ರೋಗ್ರಾಮು ಪ್ಲೀಡಿಯನ್ಸ್ ಅನ್ನೋ ಮಾಸ್ಟರ್ಗೆ ಇದು ಹೋಗುತ್ತೆ. ಆ ಪ್ಲೀಡಿಯನ್ಸ್ ಮಾಸ್ಟ್ರು ಆ ತಾಯಿ ಗರ್ಭ ಯಾವುದು ಅಂತ ನೋಡ್ಕೊಂಡು ಆ ತಾಯಿಯ ಗರ್ಭದಲ್ಲಿ ಬಂದು ಒಂದು ಶಿಶುವನ್ನು ರೆಡಿ ಮಾಡ್ತಾರೆ. ಅದನ್ನು ತೆಗೆದುಕೊಳ್ಳಕ್ಕೆ 3-4 ತಿಂಗಳಾಗುತ್ತೆ ಅಂತಾನು ಹೇಳ್ತಾರೆ. ಆ 3-4 ತಿಂಗಳಾದ್ಮೇಲೆ ಆ ಶಿಶು ರೆಡಿ ಆದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಹೋಗಿ ಆ ಆತ್ಮಕ್ಕೆ ತಿಳಿಸ್ತಾರೆ, ನೀವ್ ಯಾರು ಒಂದು ಗರ್ಭಕ್ಕೆ ಹೋಗ್ಬೇಕು ಅಂತ ಇದ್ದೀರೋ ಆ ಗರ್ಭ ರೆಡಿಯಾಗಿ, ಒಂದು ಶಿಶು ರೆಡಿ ಆಗಿದೆ, ನೀವು ಆ ಗರ್ಭಕ್ಕೆ ಹೋಗಿ ಸೇರ್ಕೋಬಹುದು ಅಂತ ಒಂದು ಅವ್ರಿಗೆ ಹೇಳ್ತಾರೆ. ಅವಾಗ ಒಳ್ಳೆ ಒಂದು ಟೈಮ್ ನೋಡ್ಕೊಂಡು ಆ ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಆವಾಗ ಇದೆಲ್ಲ ಆಗೋಷ್ಟೊತ್ತಿಗೆ 4 ತಿಂಗಳು ಅಥವಾ 5 ತಿಂಗಳು ಆಗುತ್ತೆ. 5 ತಿಂಗಳಾದಾಗ ಆ ಮಗು ಗರ್ಭದಲ್ಲಿ ಇರ್ತಕ್ಕಂಥ ಮಗು ತನ್ನ ಕೈ ಕಾಲುಗಳನ್ನು ಎಲ್ಲ ಅಲಡ್ಸ್ಕಂತ ಜೀವ ಪಡೆಯುತ್ತೆ. ಇದು ಆ ಒಂದು ಶಿಶು ಆತ್ಮ ಒಂದು ಗರ್ಭಕ್ಕೆ ಬರೋದು ಒಂದು ಸ್ಥಿತಿ. ಅದಾದ್ಮೇಲೆ ಆ ತಾಯಿ ಏನ್ ಮಾಡ್ತಾಳೆ, ಊಟ ನೀರು ಏನ್
ಸೇವನೆ ಮಾಡ್ತಾಳೋ ಆ ಸೇವನೆ ಮಾಡಿದ್ದು ಆ ಶಿಶುಗೂ ಆಹಾರವಾಗಿ ಆ ಶಿಶು ಹೊಟ್ಟೆಯಲ್ಲಿನೇ ಬೆಳೀತಾ ಬರುತ್ತೆ. ಬೆಳೀತಾ ಬಂದು 9ನೇ ತಿಂಗಳಿಗೆ ಆ ಶಿಶು ಆತ್ಮ ಮತ್ತು ಶರೀರದೊಂದಿಗೆ ಹೊರಬರುತ್ತೆ. ಆತ್ಮ ಮತ್ತು ಶರೀರದೊಂದಿಗೆ ಹೊರಬರುತ್ತೆ. ಅದನ್ನೇ ನಾವು ಜನನ, ಹುಟ್ಟು ಅಂತ ಹೇಳ್ತೀವಿ. ಅದಾದ್ಮೇಲೆ ಭೂಮಿ ಬಂದ್ಮೇಲೆ ತನ್ನ ಒಂದು ನಕ್ಷೆ ಪ್ರಕಾರ ತನ್ನ ಇಷ್ಟದಂತೆ ಆ ಶಿಶು ಬೆಳೀತಾ ದೊಡ್ಡದಾಗ್ತಾ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ನಿರ್ಗುಣ, ಈ ಗುಣಗಳನ್ನೆಲ್ಲ ಬೆಳೆಸ್ಕಂತ ಬರುತ್ತೆ. ಆ ಒಂದು ಈ ಧ್ಯಾನ ಸಿಗ್ಬೇಕಾದ್ರೆ ಅನೇಕ ಜನ್ಮಗಳು ತಾಳಿರ್ಬೇಕು ಅಂತಾನೆ ಹೇಳುತ್ತೆ. ಆ ತಾಳ್ಬೇಕಾದ್ರೆ ಕೊನೆಗೆ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಪುನರ್ಜನ್ಮ ಬೇಕು. ಅವಾಗ ಕರ್ಮ ಅನ್ನೋದು ಹಿಂದಿಂದ ಬಂದು ಕರ್ಮ ಕೆಟ್ಟ ಕೆಲಸನ ಮಾಡಿಸುತ್ತೆ, ಒಳ್ಳೆ ಕೆಲಸನ ಮಾಡಿಸುತ್ತೆ. ಕರ್ಮ ಅಂದ್ರೆ ಕೆಲಸ. ಆ ಕೆಲಸ ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಆದ್ರೆ ಈ ಜನ್ಮಗಳು ಬೇಕು ಅಂತಂದಾಗ ಆ ಒಂದು ಅಂಶಾತ್ಮ, ಈ ಆತ್ಮ ಮೊದಲು ಫಸ್ಟಿಗೆ ಕೆಟ್ಟ ಕೆಲ್ಸಗಳನ್ನೇ ಹೆಚ್ಚು ಮಾಡ್ತಾ ಬರುತ್ತೆ. ಯಾಕಂದ್ರೆ ಕರ್ಮ, ಬ್ಯಾಡ್ ಕರ್ಮ ಕ್ರಿಯೇಟ್ ಆಗ್ಬೇಕಲ್ಲ, ಅದಕ್ಕಾಗಿ ಕೆಟ್ಟ ಕೆಲಸಗಳನ್ನೇ ಮಾಡಿಸ್ತಾ ಬರುತ್ತೆ. ಆ ನಂತರ ಅನೇಕ ಜನ್ಮಗಳು ಇದೇ ರೀತಿ ಬಂದು ಆಮೇಲೆ ಸುಮಾರು ಒಂದು 200 ಜನ್ಮಗಳು ತಾಳಿದ ಮೇಲೆ ಅದೇನಾಗುತ್ತೆ, ತನಗೆ ಒಳ್ಳೆ ಒಂದು ಮನೋಭಾವ ಚೇಂಜ್ ಆಗುತ್ತೆ. ತಾನಿನ್ನೂ ಆತ್ಮಕ್ಕೆ ಗೊತ್ತಾಗುತ್ತೆ, ನಾನು ಇನ್ಮೇಲೆ ಒಳ್ಳೆ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಒಂದೊಂದು ದಾನ ಮಾಡೋದು, ಒಳ್ಳೆ ಕೆಲಸ ಮಾಡ್ತಾ, ಕೆಟ್ಟ ಕೆಲಸನೂ ಮಾಡುತ್ತೆ, ಒಳ್ಳೆ ಕೆಲಸನೂ ಮಾಡುತ್ತೆ. ತಾನು ಹೆಂಗಿರ್ಬೇಕು ಅಂತ ತಾನು ಅನುಭವಿಸ್ತಾ ಇನ್ನೂ ಅನೇಕ ಜನ್ಮಗಳು ತಾಳ್ತಾ ಬರ್ತಾ ಇರುತ್ತೆ ಮಾಸ್ಟರ್ಸ್. ಇದು ಜನ್ಮಗಳ ಬಗ್ಗೆ. ಅನೇಕ ಜನ್ಮಗಳು ತಾಳ್ದಾಗ ಆ ಒಂದು ಹಿಂದಿನ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಬರ್ಬೇಕಾದ್ರೆ ಹಿಂದಿನ ಜನ್ಮದ್ದು ಎಲ್ಲ ಮರ್ತೋಗುತ್ತೆ. ಆ ನಂತರ ತಾನು ಹೇಗಿರ್ಬೇಕು ಅನ್ನೋದು ತನಗೆ ಗೊತ್ತಿರಲ್ಲ. ಯಾಕಂದ್ರೆ ಹಿಂದಿನ ಜನ್ಮ ಗೊತ್ತಿಲ್ಲ. ನಮ್ಗೆ ಮಲ್ಕೊಂಡಾಗ ಎಷ್ಟೋ ಕನಸುಗಳು ಕಾಣ್ತಾ ಇರ್ತವೆ. ಆ ಕನಸುಗಳು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತವು ಅನ್ನೋದು ನಮಗೆ ಗೊತ್ತಿರಲ್ಲ. ಬಹಳಷ್ಟು ಕನಸುಗಳು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಪ್ರಾಣಿಗಳು ಕಾಣ್ತಾ ಇರುತ್ತೆ, ಮನುಷ್ಯರು ಕಾಣ್ತಾ ಇರ್ತಾರೆ, ಯಾರ್ಯಾರೋ ವಿಚಿತ್ರವಾಗಿ ನಮ್ಗೆಲ್ಲ ಕಾಣ್ತಾ ಇರುತ್ತೆ. ಅವೆಲ್ಲ ಎಲ್ಲಿ ಕಾಣುತ್ತೆ, ಹೆಂಗ್ ಕಾಣುತ್ತೆ? ನಾವು ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತೀವಲ್ಲ, ಅದ್ ಹೆಂಗ್ ಕಾಣುತ್ತೆ ಅಂದ್ರೆ ನಮ್ಮ 3ನೇ ಕಣ್ಣಿನಿಂದ ಅವೆಲ್ಲ ಕಾಣ್ತಾ ಹೋಗುತ್ತೆ. ಥರ್ಡ್ ಎಲ್ಲವೂ ಕಾಣ್ತಾ ಹೋಗುತ್ತೆ. ಸೊ ಥರ್ಡ್ ಅನ್ನೋದು ಎಲ್ಲರಿಗೂ ಇದೆ ವಿಷನ್. ನಾವೇನ್ ಮಾಡ್ತೀವಿ, ನನಗಷ್ಟೇ ಇದೆ, ಇವರು ಥರ್ಡ್ ಮಾಸ್ಟ್ರು, ಇವ್ರಿಗಿದೆ ಅವ್ರಿಗಿದೆ ಅಂತ ನಾವ್ ಹೇಳ್ತೀವಲ್ಲ. ಇಲ್ಲ, ಎಲ್ಲರಿಗೂ ಈ 3ನೇ ಕಣ್ಣು ಅನ್ನೋದು ಇದೆ. ಅದು ಇನ್ನೂ ಸ್ಪಷ್ಟವಾಗಿ ಅದು ಅರ್ಥ ಆಗ್ಬೇಕು ಅಂದ್ರೆ ಈ ಧ್ಯಾನ ಸಾಧನೆ ಮಾಡ್ತಾ ಬರ್ಬೇಕು. ಇದು ನಾವು 3ನೇ ಕಣ್ಣಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವಾಗ 3ನೇ ಕಣ್ಣಿಂದ ನಾವು ಹೆಚ್ಚು ಸಾಧನೆ ಮಾಡಿದಾಗ, ಈ ಧ್ಯಾನ ಮಾಡಿದಾಗ ಹೆಚ್ಚು ಸಾಧನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಹಿಂದಿನ ಜನ್ಮಗಳನ್ನು ಸಹ ನಾವು ಈ ಒಂದು 3ನೇ ಕಣ್ಣಿನಿಂದ ನಾವು ನೋಡ್ಕೊಳ್ತೀವಿ. ಮುಂದೆ ಕೂಡ ಏನಾಗುತ್ತೆ ಅಂತನೂ ನಾವು ನೋಡ್ಬಹುದು. ನಾನು ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಮಾಸ್ಟರ್ಸ್. ನಾನು ಒಂದ್ಸರಿ ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಶಂಬಾಲ ಬಗ್ಗೆ ಹೆಚ್ಚು ವಿವರಣೆ ಬೇಕು ಅಂತ ನಾನು ಪ್ರಶ್ನೆ ಹಾಕೊಂಡು ಕೂತ್ಕೊಂಡಿದ್ದೆ. ಅವಾಗ ನಮ್ಗೆ ವಾಲ್ಮೀಕಿ ಗುರುಗಳು ನನಗೆ ದರ್ಶನ ಕೊಟ್ರು. ಅವ್ರು ಬಂದು ಶಂಬಾಲ ಬಗ್ಗೆ ಕೇಳ್ತಾ ಇದೆಯಲ್ಲ, ಶಂಬಾಲ ಬಗ್ಗೆ ಹೇಳ್ತೀನಿ ನೋಡು ಅಂತ ಹೇಳಿದ್ರು ಅವರು. ನಾನು ಶಂಬಾಲ ಆ ಪ್ರದೇಶದಲ್ಲೇ ಧ್ಯಾನ ಸಾಧನೆ ಮಾಡಿದೆ. ಧ್ಯಾನ ಸಾಧನೆ ಮಾಡಿ ನನ್ನ 3ನೇ ಕಣ್ಣು ಉತ್ತೇಜನ ಆಯಿತು. 3ನೇ ಕಣ್ಣು ಉತ್ತೇಜನ ಆಗಿ ನನಗೆ ಮುಂದೇನಾಗುತ್ತೆ ಅಂತ ನಾನು 3ನೇ ಕಣ್ಣಿನಿಂದ ನೋಡಿದೆ. ನೋಡ್ಬಿಟ್ಟು ಮಹಾಭಾರತ ಮತ್ತು ಈ ರಾಮಾಯಣಗಳನ್ನು ಬರೆದಿದ್ದೇನೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಶಂಬಾಲ ಅನ್ನೋದು ಒಂದು ಅದ್ಭುತವಾದ ಶಕ್ತಿಯುತವಾದ ಕೇಂದ್ರ, ಶಕ್ತಿಯಾದ ಸ್ಥಳ. ಇದು ಯಾರಿಗೂ ಕಾಣೋದಿಲ್ಲ. ಇಲ್ಲಿ ಋಷಿಗಳು, ಯೋಗಿಗಳು, ಮುನಿಗಳು ಎಲ್ಲ ಸಾಧನೆಯಲ್ಲಿರ್ತಕ್ಕಂಥವ್ರು ಮಾತ್ರನೇ ಅಲ್ಲಿರೋದು.
ಅವರು 200-300 ವರ್ಷದಿಂದ 500 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದಾರೆ. ಅವರು ಈ ಭೂಮಂಡಲ ಏನು ಒಂದು ಇದೆಯಲ್ಲ, ಇದನ್ನೆಲ್ಲ ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರಿಗೆ ಮಾರ್ಕಂಡೇಯ ಋಷಿಗಳು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ಎಲ್ಲ ಕೆಲಸ ಕಾರ್ಯಗಳು ಈ ಭೂಮಿ ಮೇಲೆ ನಡೀತಾ ಇರೋದು ಅಂತ ಸಂದೇಶ ಕೊಟ್ಟರು ಮಾಸ್ಟರ್ಸ್. ಈ ಅದ್ಭುತವಾದ ಸಂದೇಶ ನಾನು ಕೇಳಿದೆ. ಅಂದ್ರೆ ಅನೇಕ ಸಾಧಕರು ಭೂಮಿ ಮೇಲೆ ಇದ್ದಾರೆ, ಇನ್ನು ಸಾವಿರಾರು ವರ್ಷದಿಂದನೂ ಇದ್ದಾರೆ ಅಂತಾನು ಹೇಳ್ತಾರೆ. ಭೂಮಿ ಕೂಡ ಒಂದು ಪ್ರಳಯ ಆಗಿ ಮತ್ತೆ ಜನ್ಮ ತಗೊಂಡ್ ಬರ್ತಾ ಇರುತ್ತೆ ಮಾಸ್ಟರ್ಸ್. ನಾವು 4 ಯುಗಗಳು ಅಂತ ಕೇಳಿದೀವಲ್ಲ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಸತ್ಯಯುಗ, ಈ ಯುಗಗಳನ್ನು ಕೇಳ್ತಾ ಬಂದಿದೀವಲ್ಲ. ಈ 4 ಯುಗಗಳು ಸೇರಿ ಒಂದು ಏನಾಗುತ್ತೆ, ಮಹಾಯುಗ ಆಗುತ್ತೆ. ಈ ಮಹಾಯುಗ ಆಗ್ಬೇಕಾದ್ರೆ 51,000 ವರ್ಷಗಳು ಬೇಕಾಗುತ್ತಂತೆ. ಎಷ್ಟು? 51,000 ವರ್ಷಗಳಿಗೆ ಒಂದು ಮಹಾಯುಗ ಆಗುತ್ತೆ. ಇಂಥ ಮಹಾಯುಗಗಳು 74 ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರ ಅನ್ನೋದು ಬರುತ್ತೆ. ಮನ್ವಂತರಕ್ಕೆ 74 ಮಹಾಯುಗಗಳು. ಒಂದು ಮಹಾಯುಗ ಅಂದ್ರೆ 4 ಯುಗಗಳು ಸೇರಿ 51,000 ವರ್ಷಕ್ಕೆ ಒಂದು ಮಹಾಯುಗ. ಸೊ ನೋಡಿ, ಇಷ್ಟು ವರ್ಷ ಆದ್ಮೇಲೆ ಆ ಭೂಮಿ ಕೂಡ ಪ್ರಳಯ ಆಗುತ್ತೆ. ಭೂಮಿ ಮೇಲೆ ಏನು ಇರಲ್ಲ, ಎಲ್ಲ ಭೂಮಿ ನೀರಲ್ಲಿ ಹೋಗುತ್ತೆ. ನೀರಲ್ಲಿ ಹೋಗಿ ಮತ್ತೆ ಇದು ಸ್ವಲ್ಪ ದಿನಗಳ ನಂತರ ಮತ್ತೆ ಭೂಮಿ ಮೇಲೆ ಬರುತ್ತೆ. ಇಂಥವು 6 ಮಹಾ ಈ ಮನ್ವಂತರ ಯುಗಗಳು ಮುಗಿದಿದ್ದಾವೆ. ಈಗ 7ನೇ ಮನ್ವಂತರ ಯುಗ ನಡೀತಾ ಇದೆ. ಈ ಒಂದು ಏನು ಎಲ್ಲ ಪ್ರಳಯ ಆಗುತ್ತೆ, ಭೂಮಿ ಮುಳುಗುತ್ತೆ ಅಂತ ಹೇಳಿದ್ನಲ್ಲ, ಇದನ್ನು ಒಬ್ಬ ಋಷಿ ಮಾತ್ರ ತನ್ನ ಆ ಶಿವನ ಶಕ್ತಿಯೊಂದಿಗೆ ಸಾಧನೆ ಮಾಡ್ತಾ ಆತ ಕುತ್ಕೊಂಡಿರ್ತಾರೆ. ಎಲ್ಲ ಯುಗಗಳನ್ನು, ಈ ಮನ್ವಂತರಗಳನ್ನು ಏನು ಹೇಳಿದ್ನಲ್ಲ, ಆ ಮಹಾ ಯುಗಗಳನ್ನೆಲ್ಲ ನೋಡ್ತಕ್ಕಂಥ ಒಬ್ಬ ಋಷಿ ಇದ್ದಾರೆ. ಅವರು ಧ್ಯಾನ ಸಾಧನೆಯಲ್ಲಿ ಇರ್ತಾರೆ. ಅವಾಗ ಆ ಭೂಮಿ ಪ್ರಳಯ ಆಗೋಗ್ತಾ ಇರುತ್ತೆ. ಒಂದ್ಸಲ ಏನಾಗ್ತಾರೆ, ಈ ತರ ಪ್ರಳಯ ಆದಾಗ ಎಲ್ಲ ಮುಳುಗೋದ್ಮೇಲೆ ಅವ್ರಿಗೆ ಒಂದು ಜ್ಞಾನ ಒಂದು ಎಚ್ಚರಿಕೆ ಆಗಿ ಅವ್ರು ಕಣ್ಬಿಟ್ಟು ನೋಡ್ತಾರೆ. ಅವ್ರು ಯಾರು ಅಂದ್ರೆ ಈ ಮಾರ್ಕಂಡೇಯ ಋಷಿನೇ. ಆ ಮಾರ್ಕಂಡೇಯ ಋಷಿಯವರು ಕಣ್ಬಿಟ್ಟು ನೋಡಿದಾಗ ನೀರಿನ ಮೇಲೆ ಒಂದು ಎಲೆ, ಆ ಎಲೆ ಮೇಲೆ ಒಬ್ಬ ನೀಲಿ ಬಣ್ಣದ ಮಗು ಇರುತ್ತೆ. ಆ ನೀಲಿ ಅಂದ್ರೆ ಶ್ಯಾಮ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಬಾಲ, ಶ್ಯಾಮ ಬಾಲ ಅಂತ ಆ ಒಂದು ಮಗು ತೇಲ್ತಾ ಇರುತ್ತೆ. ಅವಾಗೇನಾಗುತ್ತೆ, ಆ ಮಗುವನ್ನು ನೋಡ್ಬಿಟ್ಟು ಅವರು ಶ್ಯಾಮ ಬಾಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅವರು ತಮ್ಮ ದಿವ್ಯ ಶಕ್ತಿಯೊಂದಿಗೆ ಆ ಮಗು ಯಾರು ಅಂದ್ರೆ ವಿಷ್ಣು ಅಂತ ಗೊತ್ತಾಗುತ್ತೆ. ವಿಷ್ಣು ಅಂದ್ರೆ ಅದೇ ಕೃಷ್ಣನ ಅವತಾರನ ಅಲ್ವಾ. ನೆಕ್ಸ್ಟ್ ಆ ಕೃಷ್ಣ ಮಗುನ್ ನೋಡಿ, ಓಹೋ ವಿಷ್ಣು ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲಿಗೆ ಭೂಮಿ ಒಂದು ಕ್ರಿಯೇಟ್ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಆ ಶ್ಯಾಮ ಬಾಲ ಅಂತ ಅದಕ್ಕೆ ಹೆಸರಿಡ್ತಾರೆ ಆ ಜಾಗಕ್ಕೆ. ಅಂದ್ರೆ ಆ ಕೃಷ್ಣ ಎಲ್ಲಿ ನೀರಿನಲ್ಲಿ ಕಾಣ್ತಾರೋ ಎಲೆ ಮೇಲೆ, ಆ ಜಾಗಕ್ಕೆ ಶ್ಯಾಮ ಬಾಲ ಅಂತ ಹೆಸರು ಹೇಳ್ತಾರೆ. ಆ ನೀರು ಆ ನಿಧಾನವಾಗಿ ಹೋಗ್ತಾ ಆ ಭೂಮಿ ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದು ಸೃಷ್ಟಿ ಆಗುತ್ತೆ. ಆ ಒಂದು ಮೊದಲು ಆ ಶಿಶು ಏನ್ ಕಾಣುತ್ತಲ್ಲ, ಆ ಜಾಗನೇ ಶಂಬಾಲ ಅಂತ ಬರ್ತಾ ಶ್ಯಾಮಬಾಲ ಅಂತ ಕರಿತಾ ಎದುರು ಶಂಬಾಲ ಆಗಿ ಒಂದು ಶಾರ್ಟ್ ನೇಮ್ ಆಗಿ ಬಂತು ಅಂತ ಹೇಳುತ್ತೆ. ಅಂದ್ರೆ ಭೂಮಿ ಕೂಡ ಈ ಪ್ರಳಯ ಪುನರ್ಜನ್ಮ ಅನ್ನೋದು ಇದ್ದೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಟ್ಟೆ ಮಾಸ್ಟರ್ಸ್. ಪುನರ್ಜನ್ಮ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಈ ಪುನರ್ಜನ್ಮ ನಾವು ಪಡಿಲೇಬೇಕು, ಅನುಭವಿಸ್ಲೇಬೇಕು. ಆಮೇಲೆ ಚೈತನ್ಯ ಶಕ್ತಿಯೊಂದಿಗೆ ನಾವು ಹೋಗ್ಬೇಕು. ಇದು ನಾವು ಭೂಮಿ ಮೇಲೆ ಉನ್ನತ ಲೋಕದಿಂದ ಬಂದಂತ ಆತ್ಮಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಎಲ್ಲಕ್ಕೂ ಅಲ್ಲ. ಪ್ರಾಣಿ, ಪಕ್ಷಿ,
ಜಂತು, ಆಮೇಲೆ ಗಿಡ ಮರ, ಈ ನಾವು 5 ಸಾಮ್ರಾಜ್ಯಗಳು ಅಂತ ಹೇಳ್ತೀವಲ್ಲ, ಖನಿಜ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ಇವೆಲ್ಲವಕ್ಕೂ ಇದ್ದೇ ಇದೆ, ಪುನರ್ಜನ್ಮ ಪಡಿತಾನೆ ಇರಬೇಕು. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಶರೀರಗಳನ್ನು ನಾವು ಧಾರಣೆ ಮಾಡ್ಕೊಂಡು ಬರ್ತಿರ್ತೀವಿ. ಸೊ ಇದು ಪುನರ್ಜನ್ಮದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಈಗ ಈ ಮಾನವ ಒಂದು ಭೂಮಿ ಮೇಲೆ ಬಂದ್ಮೇಲೆ ಕೆಟ್ಟ ಕೆಲಸನೇ ಮಾಡ್ತಾ ಬಂದು ಒಂದೊಂದು ಜನ್ಮದಲ್ಲಿ ಒಂದೊಂದು ತರ ನಾಟಕ ಮಾಡ್ತಾ ಇರ್ತಾನೆ. ಅಂದ್ರೆ ತನ್ನ ಪಾತ್ರ ಏನಿದೆಯೋ ಅದು ಮಾಡ್ತಾ ಹೋಗ್ತಾನೆ. ಅದನ್ನೇ ನಾವು ಒಂದು ಜನ್ಮದಲ್ಲಿ ಡಾಕ್ಟರ್ ಆಗಿರ್ಬೋದು, ಒಬ್ಬ ಜನ್ಮದಲ್ಲಿ ಕಳ್ಳ ಆಗಿರ್ಬೋದು, ಒಬ್ಬನ ಜನ್ಮದಲ್ಲಿ ಇಂಜಿನಿಯರ್ ಆಗ್ಬೋದು, ಒಂದ್ ಜನ್ಮದಲ್ಲಿ ಪೊಲೀಸ್ ಆಗ್ಬೋದು, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ತರ ಭಿಕ್ಷುಕನಾಗಿರ್ಬೋದು, ದರಿದ್ರನಾಗಿರ್ಬೋದು, ಬಡವನಾಗಿ ಒಂದು ಶ್ರೀಮಂತನಾಗಿರ್ಬೋದು. ಇವೆಲ್ಲ ನಮ್ಮ ಒಂದು ಆ ಡಿಸೈನ್ ಪ್ರಕಾರ ನಾವು ಆ ಒಂದು ನಾಟಕ ಪಾತ್ರವನ್ನು ಮಾಡ್ತಾ ಬರ್ತಾ ಇರ್ತೀವಿ. ಸೊ ಈ ಒಂದು ಆತ್ಮ ಭೂಮಿ ಬಂದ್ಮೇಲೆ ಮತ್ತೆ ಅದು ಬಾಡಿ ವೆಕೇಟ್ ಮಾಡ್ಲೇಬೇಕು ಅನ್ನೋದು ಇನ್ನೊಂದು ಕಂಡೀಷನ್ ಇರುತ್ತಲ್ಲ. ಆ ಪ್ರಕಾರ ಈ ಆತ್ಮ ಬಾಡಿ ವೆಕೇಟ್ ಆದ್ಮೇಲೆ ಏನಾಗುತ್ತೆ, ಈ ಬಾಡಿ ನಾವು ಶರೀರದೊಂದಿಗೆ ಬರ್ತೀವಲ್ಲ, ಶರೀರ ಬೆಳೀತಾ ವರ್ಷಾನುಗಟ್ಲೆ ಬೆಳೀತಾ ಒಂದು ದೊಡ್ಡ ಆಕಾರವಾಗಿ ಬೆಳಿತೀವಿ. ಬೆಳೆದ್ಮೇಲೆ ಒಂದು ದಿನ ಈ ಆ ಶರೀರ ಆತ್ಮ ಬೇರೆ ಬೇರೆ ಆಗ್ಲೇಬೇಕು. ಅವಾಗ ಶರೀರ ಮತ್ತು ಆತ್ಮ ಬೇರೆ ಆಯ್ತು ಅಂದ್ರೆ ಅದನ್ನು ನಾವೇನಂತೀವಿ, ಮರಣ ಅಂತ ಹೇಳ್ತೀವಿ. ಮರಣ ಅಂದ್ರೆ ಶರೀರ ಬೇರೆ ಆತ್ಮ ಬೇರೆ ಆಗುತ್ತೆ. ಈ ಈ ಶರೀರನ ಏನ್ ಮಾಡ್ತೀವಿ, ತಗೊಂಡೋಗಿ ನಮ್ಮ ಒಂದು ಪದ್ಧತಿ ಪ್ರಕಾರ, ಆ ಧರ್ಮದ ಪ್ರಕಾರ ಕೆಲವರು ಸುಡ್ತಾರೆ, ಕೆಲವರು ಮಣ್ಣು ಮಾಡ್ತಾ ಹೋಗ್ತಾರೆ. ಇದೆಲ್ಲ ಮಾಡಿದ್ಮೇಲೆ ಈ ಆತ್ಮ ಎಲ್ಲಿ ಹೋಗುತ್ತೆ? ಆತ್ಮ ಬೇಕಲ್ಲ ಆತ್ಮಕ್ಕೆ. ಮತ್ತೆ ಆತ್ಮ ಶರೀರದ ಹೊರಗೆ ಬಂದ್ಮೇಲೆ ನೋಡ್ತಾ ಇರುತ್ತೆ, ಅದು ಏನ್ ಅದಕ್ಕೆ ಗೊತ್ತಿಲ್ಲ. ಈ ಒಂದು ಆಧ್ಯಾತ್ಮಿಕಕ್ಕೆ ಸಿಗೋದಕ್ಕಿಂತ ಮುಂಚೆ, ಆಧ್ಯಾತ್ಮಿಕ ಅಂತಂದ್ರೆ ಆದ್ಯ ಅಂದ್ರೆ ಇಂಪಾರ್ಟೆನ್ಸ್ ಯಾವ್ದಕ್ಕೆ? ಆತ್ಮಕ್ಕೆ. ಆತ್ಮದ ಬಗ್ಗೆ, ಆತ್ಮ ಎಲ್ಲಿಂದ ಬಂತು, ಆತ್ಮ ಎಲ್ಲಿಗೆ ಹೋಗುತ್ತೆ, ಎಲ್ಲಿರುತ್ತೆ, ಏನು ಅಂತ ತಿಳ್ಕೊಳೋದೇ ಆಧ್ಯಾತ್ಮಿಕತೆ. ಈ ಆಧ್ಯಾತ್ಮಿಕತೆ ಜ್ಞಾನ ಇದ್ರೆ ಅವ್ರಿಗೆ ಎಲ್ಲ ಅರಿವಾಗುತ್ತೆ. ಆಧ್ಯಾತ್ಮಿಕತೆ ಜ್ಞಾನ ಇಲ್ದಲೆ ಎಷ್ಟೋ ನಾವು ಜನ್ಮಗಳು ದಾಟಿರ್ತೀವಲ್ಲ, ಅವಾಗ ಆತ್ಮ ಹೊರಗೆ ಬಂದ್ಮೇಲೆ ಆತ್ಮ ಬಿಸಿ ಬಿಸಿ ಆಗುತ್ತೆ. ಏನಪ್ಪ ನನ್ನ ಜೀವನ ಏನು, ನಾನು ಹೊರಗೆ ಬಂದ್ಬಿಟ್ಟಿದ್ದೀನಿ, ಬೇರೆ ಆಗ್ಬಿಟ್ಟಿದ್ದೀನಿ, ನನಗೆ ಏನಪ್ಪ ಅಂತ ಅದಕ್ಕೆ ಬೇಜಾರಾಗುತ್ತೆ. ಮತ್ತೆ ಆ ಆತ್ಮ ಶರೀರದೊಳಗೆ ಬಂದು ಸೇರ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡುತ್ತೆ. ಯಾಕಂದ್ರೆ ಯಾವಾಗ ಜೀವ ಇದ್ದಾಗ ಅದು ಹೊರಗಡೆ ಎಷ್ಟೋ ಸರಿ ಹೊರಗಡೆ ಹೋಗಿ ಒಳಗಡೆ ಬಂದು ಸೇರ್ಕೊಳ್ತಾ ಇರುತ್ತೆ. ಅದೇ ರೀತಿ ಆ ಒಳಗಡೆ ಬಂದು ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ, ಆದ್ರೆ ಅದರಲ್ಲಿ ಸೇರ್ಕೊಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಈ ಒಂದು ಆತ್ಮಕ್ಕೂ ಈ ಶರೀರಕ್ಕೂ ಒಂದು ಲಿಂಕ್ ಇರುತ್ತೆ. ಅದನ್ನು ಸಿಲ್ವರ್ ಕಾರ್ಡ್ ಅಂತ ಹೇಳ್ತೀವಿ ನೋಡಿ. ಆ ಸಿಲ್ವರ್ ಕಾರ್ಡ್ ಅನ್ನೋದು ಸೂಕ್ಷ್ಮವಾಗಿ ಎಳೆಯಾಗಿ ದಾರವಾಗಿ ಇರುತ್ತೆ, ಬಿಳಿಯ ಬಣ್ಣದಲ್ಲಿ ಇರುತ್ತೆ. ಅದು ಇರೋವರೆಗೂ ಈ ಆತ್ಮ ಶರೀರದಿಂದ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡಬಹುದು. ಅದೇ ಸೂಕ್ಷ್ಮ ಶರೀರ ಯಾನ ಅಂತಾನು ಹೇಳ್ತೀವಿ. ಯಾವಾಗ ನಮ್ಮ ಆ ಒಂದು ಇದು ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ ಮಾಸ್ಟರ್ಸ್, ಅಷ್ಟು ಸುಲಭವಾಗಿ ಎಲ್ಲರಿಗೂ ಇದು ಆಗಲ್ಲ. ಇದು ಆಗ್ಬೇಕಾದ್ರೆ ಅನೇಕ ಸಾಧನೆಗಳು ಮಾಡಬೇಕು, ಅನೇಕ ವರ್ಷಗಟ್ಟಲೆ ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡಿದಾಗ, ಧ್ಯಾನ ಸಾಧನೆ ಮಾಡಿದಾಗ ಇದೆಲ್ಲ ಸಾಧ್ಯ ಆಗುತ್ತೆ. ಇದು ನಾವು ಬರೇ ಎಷ್ಟು ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ ನಾವು ಧ್ಯಾನ ಪ್ರಚಾರ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು ಅಂತ. ಯಾಕಂದ್ರೆ ಈ ಭೂಮಿ 3rd ಡೈಮೆನ್ಷನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. 3rd ಡೈಮೆನ್ಷನ್ ಅಂತಂದ್ರೆ 3 ಆಯಾಮ. ಆಯಾಮ ಅಂದ್ರೆ ಬೆಳಕು, ಶಬ್ದ, ಸ್ಪರ್ಶದಿಂದ ಕೂಡಿದೆ ಈ ಒಂದು ಭೂಮಿ. ಈ 3 ಆಯಾಮದಿಂದ ಇದೆ. ಇದನ್ನು ಋಷಿಗಳು, ಯೋಗಿಗಳು, ಮುನಿಗಳು, ಆ ಒಂದು ಸಪ್ತ ಋಷಿಗಳು ಅಂತ ಏನ್ ಹೇಳ್ತೀವಲ್ಲ, ಅವರೆಲ್ಲ ಈ ಭೂಮಿ ಬಹಳ ಲೋವರ್ ಡೈಮೆನ್ಷನ್ ಅಲ್ಲಿ ಇದೆ, ಇದನ್ನು ಮೇಲಕ್ಕೆ ಎತ್ತಬೇಕು, ಮೇಲಕ್ಕೆ ತಗೊಂಡ್ಬರ್ಬೇಕು ಹೈಯರ್ ಡೈಮೆನ್ಷನ್ಗೆ ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ಅವರು ನಮ್ಮ ಹಾಸ್ಟೆಲ್ ಆಗಿ
ನಮ್ಗೆ ಎಷ್ಟೋ ಸಹಾಯನೂ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಸಾಧನೆ ಮಾಡ್ತಾ ಹೋದಾಗ ಅವ್ರನ್ನೆಲ್ಲ ನೋಡ್ಬೋದು ಮಾಸ್ಟರ್ಸ್, ಮೂರನೇ ಕಣ್ಣಿಂದ ಅವ್ರನ್ನ ನೋಡ್ಬೋದು, ಕಾಣ್ಬೋದು. ಈ 5ನೇ ಡೇಮ್ 3ರಿಂದ 5ಕ್ಕೆ ಬರ್ಬೇಕು, 5ರಿಂದ 8ಕ್ಕೆ ಬರ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿದ್ದಾರೆ. 8 ಬಂತು ಅಂದ್ರೆ ಇಲ್ಲಿ ನಾವು ಶಂಬಾಲ ಅಂತ ಏನ್ ಮಾತಾಡ್ತೀವಲ್ಲ, ಆ ಶಂಬಾಲದಲ್ಲಿ ಇರ್ತಕ್ಕಂಥ ಶಕ್ತಿ ಈ ಭೂಮಿ ಕೂಡ ಪೂರ್ತಿ ಶಂಬಾಲ ಆಗುತ್ತೆ ಅನ್ನೋ ಒಂದು ಅವರ ಅಭಿಪ್ರಾಯ. ಅದರಿಂದ ಇಲ್ಲಿ ಆ ಶಂಬಾಲ ಅನ್ನೋದಕ್ಕೆ ಹೋದ್ರೆ ಈ ಒಂದು ಎಲ್ಲವೂ ಎನರ್ಜಿಯಿಂದ ಕೂಡಿರ್ತಕ್ಕಂಥದ್ದು. ಎನರ್ಜಿ ಅಂದ್ರೆ ನಾವೇನ್ ಧ್ಯಾನ ಮಾಡಿ ಸಾಧನೆ ಮಾಡ್ತೀವಲ್ಲ, ಈ ಕರೆನ್ಸಿ ಇದು ಏನು ಇರಲ್ಲ, ನಮ್ಗೆ ಏನ್ ಬೇಕೋ ಅದು ಮಾಯ ಎಲ್ಲ ಸಿಗುತ್ತೆ. ಆ ತರ ನಾವು ಆ ಸ್ಟೇಜ್ಗೆ ಹೋಗ್ಬೇಕು ಅಂತ ಆ ಋಷಿಗಳು, ಸಪ್ತ ಋಷಿಗಳು, ಯೋಗಿಗಳು ಎಷ್ಟೋ ಜನ ಒಂದು ಕೆಲಸ ಕಾರ್ಯದಲ್ಲಿ ನಿರತ ಆಗಿದ್ದಾರೆ ಮಾಸ್ಟರ್ಸ್. ಈ ಬಾಡಿ ವ್ಯಾಕೆಟ್, ಈಗ ಇನ್ನೊಂದು ಬಾಡಿ ವ್ಯಾಕೆಟ್ ಆದಾಗ ಈ ಒಂದು ಸಿಲ್ವರ್ ಕಾರ್ಡ್ ಅನ್ನೋದು ಶರೀರಕ್ಕೂ ಆತ್ಮಕ್ಕೂ ಲಿಂಕ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಉನ್ನತ ಲೋಕದಿಂದ ಮಾಸ್ಟರ್ಸ್ ಬರ್ತಾರೆ, ಬಂದು ಈ ಆತ್ಮ ಕೇಳ್ತಾರೆ, ನೀನು ಇಷ್ಟು ದಿವಸ ಭೂಮಿ ಮೇಲಿದೀಯಾ, ಭೂಮಿಯ ಸಂಚಾರ ನಿನ್ನ ಪ್ರಯಾಣ ಮುಗೀತು, ನಮ್ ಜೊತೆ ಬಾ ಅಂತ ಹೇಳ್ತಾರೆ. ಆದ್ರೆ ಆತ್ಮಜ್ಞಾನ ಇಲ್ದಿದ್ದ ಆತ್ಮ ಏನಾಗುತ್ತೆ, ಇಲ್ಲ ನಾನು ಯಾರು ಗೊತ್ತಿಲ್ಲ ನೀವು ಅಂತ ಅದನ್ನು ತಿರಸ್ಕರಿಸಿ ಹೋಗೋದಿಲ್ಲ, ಅವ್ರ ಜೊತೆ ಹೋಗೋದಿಲ್ಲ. ಈ ಉನ್ನತ ಲೋಕದ ಮಾಸ್ಟರ್ ಏನಿದ್ದಾರೆ, ಅವರು ಬಂದು ಆ ಟೈಮ್ ಆಯ್ತು ಅಂದ್ರೆ ಆ ಸಿಲ್ವರ್ ಕಾರ್ಡ್ ಕಟ್ ಮಾಡ್ಬಿಡ್ತಾರೆ. ಸಿಲ್ವರ್ ಕಾರ್ಡ್ ಕಟ್ ಆಗ್ಬಿಟ್ರೆ ಆತ್ಮನೇ ಬೇರೆ ಆಗುತ್ತೆ, ಶರೀರನೇ ಬೇರೆ ಆಗುತ್ತೆ. ಸೊ ಮತ್ತೆ ಆ ಆತ್ಮ ಮೇಲೋಗೋದಕ್ಕೆ ಇಷ್ಟಪಡಲ್ಲ. ಕೆಲವು ಆತ್ಮಗಳು ಮೇಲೋಗುತ್ತೆ, ಕೆಲವು ಆತ್ಮಗಳು ಭೂಮಿ ಮೇಲೆ ಇರ್ತವೆ. ಭೂಮಿ ಮೇಲೆ ಅವರು 3 ಸರಿ ಬಂದು ಕರೆದ್ರೂ 3 ಸರಿನೂ ಅವ್ರ ಜೊತೆ ಹೋಗ್ಲಿಲ್ಲ ಆತ್ಮಗಳು ಅಂದ್ರೆ, ಅವು ಭೂಮಿ ಮೇಲೆ ಇದ್ದು ಅಂತರ್ಪಿಶಾಚಿ, ದೆವ್ವ ಅಂತಾನು ನಾವ್ ಹೇಳ್ತಾ ಹೋಗ್ತೀವಲ್ಲ, ಆ ತರ ಒಂದು ಸ್ಥಿತಿಯಲ್ಲಿ ಬೆಳೀತಾ ಹೋಗುತ್ತೆ. ಸೊ ಅದಾದ್ಮೇಲೆ ಆ ಉನ್ನತ ಲೋಕಕ್ಕೆ ಹೋಗಿ ಮತ್ತೆ ಈ ಒಂದು ಸಾಧನೆ ಮಾಡ್ತಾ ಹೋದ್ರೆ ಆತ್ಮಜ್ಞಾನ ಇರೋ ಅಂತ ಆತ್ಮ ಏನಾಗುತ್ತೆ, ಅವ್ರ ಜೊತೆ ಹೋಗಿ ಉನ್ನತ ಲೋಕಕ್ಕೆ ಹೋಗಿ ಮತ್ತೆ ಅಲ್ಲಿ ಆಕಾಶ್ ರಿಕಾರ್ಡ್ ಅಂತ ಇರುತ್ತೆ. ಆಕಾಶ್ ರಿಕಾರ್ಡ್ ಅಂದ್ರೆ ನಮ್ಮ ಈ ಒಂದು ಭೂಮಿ ಮೇಲೆ ನಾವೇನು ಎಷ್ಟು ಜನ್ಮಗಳು ತಾಳ್ಕೊಂಡು ಬಂದಿದೀವೋ ನಮ್ಮ ಒಂದು ರಿಕಾರ್ಡ್ ಪೂರ್ತಿ ಆ ಆಕಾಶ್ ರಿಕಾರ್ಡ್ ಅಲ್ಲಿ ಇರುತ್ತೆ. ಆ ಆಕಾಶ್ ರಿಕಾರ್ಡ್ ಅನ್ನು ನೋಡಿ ತನ್ನ ಮತ್ತೆ ಮುಂದಿನ ಜೀವನ ಯಾವ ತರ ಇರಬೇಕು ಅಂತ ಮತ್ತೆ ಅಲ್ಲಿ ಡಿಸೈಡ್ ಮಾಡಿ ಮತ್ತೆ ತಂದೆ ತಾಯಿಗಳನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಭೂಮಿ ಮೇಲೆ ಮತ್ತೆ ಬರ್ತಾ ಇರುತ್ತೆ. ಈ ರೀತಿ ಅನೇಕ ಸಲ ಆಕಾಶ್ ರಿಕಾರ್ಡ್ಗೆ ಹೋಗಿ ನೋಡ್ಕೊಂಡು ತನ್ನ ಜೀವನ ಹೇಗಿರ್ಬೇಕು ಅಂತ ತಿಳ್ಕೊಂಡು ಮತ್ತೆ ಭೂಮಿ ಮೇಲೆ ಪದೇ ಪದೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದನ್ನೇ ಪುನರ್ಜನ್ಮ ಅಂತಾನು ಹೇಳ್ತೀವಿ. ಸೊ ಈ ರೀತಿ ಅನೇಕ ಜನ್ಮಗಳು ತಾಳ್ಕೊಂಡು ಕಷ್ಟ, ನೋವು, ದುಃಖ ಎಲ್ಲ ಪಡ್ಕೊಂಡು ಇವತ್ತು ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಂದು ಆತ್ಮನು ತನ್ನದೇ ಆದಂತ ಕಷ್ಟ ನೋವುಗಳನ್ನು 3 ತರ ಒಂದು ಬಾಧೆ ಇರುತ್ತೆ ಮಾಸ್ಟರ್ಸ್. ನೋವು, ದುಃಖ, ಒಂದು ಶಾರೀರಿಕ ಬಾಧೆ, 2ನೇದು ಹಣಕಾಸಿನ ಬಾಧೆ, 3ನೇದು ಕುಟುಂಬ ಸಮಸ್ಯೆ ಬಾಧೆ ಇರುತ್ತೆ. ಈ 3ರಲ್ಲಿ ಕೆಲವು ಆತ್ಮಗಳು 3 ಅನುಭವಿಸ್ತವೆ, ಕೆಲವು 2 ಅನುಭವಿಸ್ತವೆ, ಕೆಲವು 1 ಅನುಭವಿಸ್ತವೆ. ಈ ತರ ಆ ಒಂದು ಕರ್ಮಾನುಸಾರ, ಹಿಂದಿನ ಜನ್ಮದ ಕರ್ಮಾನುಸಾರ ಕರ್ಮ ಏನಿರುತ್ತೆ ಅದು ನಾವು ಪಡಿಲೇಬೇಕು, ಅನುಭವಿಸ್ಲೇಬೇಕು. ಆ ಕರ್ಮನು ನಾವು ಅನುಭವಿಸ್ತಿದ್ರೆ ಮುಕ್ತಿ, ಮೋಕ್ಷ ಅನ್ನೋದು ಸಿಗಲ್ಲ. ಈ ಜನ್ಮ ಬಿಟ್ಟು ಮುಂದಿನ ಒಂದು ಉನ್ನತ ಲೋಕಕ್ಕೆ ಹೋಗೋ ಅಂತ ಏನು ಪ್ರಕ್ರಿಯೆ ನಡೆಯುತ್ತಲ್ಲ, ಈ ಜನ್ಮನು ಈ ಬಾಡಿ ವೆಕೆಟ್ ಮಾಡಿ ಹೋಗುತ್ತಲ್ಲ, ಅದನ್ನು ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಈ ಬಾಡಿಗೆ ಇಲ್ಲಿಗೆ ಮುಗೀತು, ಮುಂದೆ ಇನ್ನೊಂದು ಜನ್ಮ, ಆ ಜನ್ಮ ತಾಳ್ಕೊಂತ ಬರ್ತಾ ಇರುತ್ತೆ. ಅದಕ್ಕೆ ಒಂದೊಂದು ಜನ್ಮಕ್ಕೂ ಮುಕ್ತಿ ಅಂತಾನೆ ಹೇಳ್ತಾ ಬರ್ತಾರೆ. ಆದ್ರೆ ಮೋಕ್ಷ ಅಂತಂದ್ರೆ ತನ್ನ ಎಲ್ಲಾ ಕರ್ಮಗಳನ್ನು ಕಳ್ಕೊಂಡು ತನ್ನ ಶೂನ್ಯ ಸ್ಥಿತಿಯಲ್ಲಿ ಯಾವುದೇ ಒಂದು ಕರ್ಮ ಇಲ್ಲದೆ ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಆ ಆತ್ಮ ಉನ್ನತವಾಗಿ ಬೆಳೆದು ಎಲ್ಲರಿಗೂ ಧ್ಯಾನ ಹೇಳ್ತಾ, ಧ್ಯಾನ ಪ್ರಚಾರ ಮಾಡ್ತಾ, ಈ ಸೇವೆಯನ್ನು ಮಾಡ್ತಾ, ಆಧ್ಯಾತ್ಮಿಕ ಸೇವೆ ಅನ್ನೋದು ಮಾಡ್ತಾ, ಆಧ್ಯಾತ್ಮಿಕ ಶಾಸ್ತ್ರ ಸೇವೆ
ಈ ಸೇವೆ ಮಾಡ್ತಾ ಆತ್ಮ ಉನ್ನತಿ ಹೊಂದಿ ಅದು ಏನು ಬಾಡಿ ವೆಕೇಟ್ ಮಾಡಿ ಹೋಗುತ್ತಲ್ಲ, ಆ ಒಂದು ಆತ್ಮ ಉನ್ನತ ಲೋಕಕ್ಕೆ ಹೋಗುತ್ತೆ. ಅದೇ ಮೋಕ್ಷ. ಉನ್ನತ ಅಂದ್ರೆ ಅದು ಎಲ್ಲಿಂದ ಬಂದಿರುತ್ತೋ ಆ ಒಂದು ಸ್ಥಳಕ್ಕೆನೆ ಹೋಗುವಂಥದ್ದು ಉನ್ನತ ಲೋಕ, ಉನ್ನತವಾದದ್ದು. ಆ ದೇವಲೋಕ ಅದು ದೇವಲೋಕ ಅಂತ. ಆ ದೇವಲೋಕಕ್ಕೆ ಹೋಗಿ ಸೇರುವುದೇ ಮೋಕ್ಷ. ಮತ್ತೆ ಬೇಕಾದ್ರೆ ತನಗೆ ಇಷ್ಟ ಆಯ್ತು ಅಂತಂದ್ರೆ ಭೂಮಿ ಮೇಲೆ ಬರ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಆ ಶಕ್ತಿ ಚೈತನ್ಯದೊಂದಿಗೆ ಇರ್ಬೋದು. ಇದು ಒಂದು ಪುನರ್ಜನ್ಮದ ಕತೆ. ಮೇಡಮ್ ಟೈಮ್ ಇದೆಯಾ? ಇನ್ನು Hello. ಎಷ್ಟೊತ್ತು ಸರ್? ಸರ್ ಇನ್ನು ಎಷ್ಟು, ಒಂದು 5 ನಿಮಿಷ ಆಗುತ್ತೆ ಸರ್? ಇನ್ನು ಎಷ್ಟೊತ್ತು ಸರ್? ಓಕೆ. ಅಲ್ಲ, ನಿಮ್ಗೆ ಟೈಮ್ ನೀವ್ ಎಷ್ಟು ಟೈಮ್ ಕೊಟ್ರೆ ಅಷ್ಟು. ಇನ್ನೊಂದು 5 ನಿಮಿಷ ಮಾಡಿ ಸರ್. ಅದ್ಭುತವಾದ ಧ್ಯಾನ ಹಂಚಿಕೆ ಇದೆ ಸರ್, ಮಾಡಿ. ಸೊ ಈಗ ನಾವು ಈ ಆತ್ಮಜ್ಞಾನ ಇಲ್ದಿರ್ತಕ್ಕಂಥ ಆತ್ಮ ಏನಾಗುತ್ತೆ, ಭೂಮಿ ಮೇಲೆ ತಿರುಗ್ತಾ ಇರುತ್ತೆ. ಅದಕ್ಕೆ ಎಷ್ಟೋ ವರ್ಷಗಳಾಗ್ಬೋದು, 200-300 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, ಎಷ್ಟೋ ವರ್ಷಗಳಾಗಿರ್ಬೋದು. ಆ ಒಂದು ಆತ್ಮ ತಿರುಗ್ತಾ ಇರುತ್ತೆ. ಅದಕ್ಕೆ ಏನಂತೀವಿ, ದೆವ್ವ ಅಂತೀವಲ್ಲ. ಅವಾಗ ಅದು ನಾನು ಯೋಚನೆ ಮಾಡುತ್ತೆ, ನಾನು ಯಾಕೆ ಈ ತರ ಇದ್ದೀನಿ, ನನ್ಗೆ ಯಾಕೆ ಈ ಸ್ಥಿತಿ. ಅಂದ್ರೆ ಅವು ಕೇರ್ ಆಫ್ ಫುಟ್ಪಾತ್, ಮರಗಳು, ಗಿಡಗಳು, ಅಲ್ಲಿ ಎಲ್ಲೆಲ್ಲೋ ಇರ್ತವೆ ಆತ್ಮಗಳು. ಆಮೇಲೆ ಅವಕ್ಕೆ ಅರ್ಥ ಆಗಿ ಯಾರ್ಯಾರಿಗೋ ಕಾಣಿಸ್ಕೊಂಡು ಇವರಿಂದ ನನಗೆ ಮುಕ್ತಿ ಪಡಿಬೋದು ಅಂತ ತಿಳ್ಕೊಂಡು ಏನಾಗುತ್ತೆ, ಕಾಣಿಸ್ಕೊಳ್ಳುತ್ತೆ. ನೋಡಿ, ನಮ್ಮ ಧ್ಯಾನ ಮಿತ್ರರಿಗೆ ಎಷ್ಟೋ ಜನಕ್ಕೆ ಅವ್ರ ತಂದೆ ತಾಯಿಗಳು ಅಥವಾ ಅವರ ಪಿತೃಗಳು, ಅವ್ರ ಸ್ನೇಹಿತರು ಬಾಡಿ ವೆಕೇಟ್ ಮಾಡಿದಂತ ಆತ್ಮಗಳು ಕಾಣಿಸ್ಕೊಳ್ತಾ ಇರುತ್ತೆ. ಆ ಜ್ಞಾನ ನಮ್ಗಿತ್ತು ಅಂದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟು ನಾವು ಆ ಜನ್ಮನ ಮುಕ್ತಿ ಪಡ್ಬಿಟ್ಟು ಅವ್ರಿಗೆ ಮೇಲಕ್ಕೆ ಕಳಿಸ್ಬೋದು ಮಾಸ್ಟರ್ಸ್, ಉನ್ನತ ಲೋಕಕ್ಕೆ ಕಳ್ಸ್ಕೋಬಹುದು. ಸರಿ, ಅಲ್ಲಿ ಈ ಉನ್ನತ ಲೋಕ ಅನ್ನೋದು 7 ಲೋಕಗಳಿದಾವೆ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ ಅಂತ 7 ಲೋಕಗಳು ಇದಾವೆ. ಸತ್ಯಲೋಕದಿಂದ ನಾವೆಲ್ಲ ಬಂದ ಆತ್ಮಗಳು ಅಂತಾನು ಪತ್ರಿಜಿ ಅವ್ರು ಹೇಳ್ತಾ ಇದ್ರು. ನಮ್ಮ PSSM 18 ಸೂತ್ರಗಳನ್ನು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಸತ್ಯಲೋಕಕ್ಕೆ ಡೈರೆಕ್ಟ್ ಆಗಿ ಎಂಟ್ರಿ ಇದೆ ಅಂತಾನು ಹೇಳ್ತಾ ಇದ್ರು. ಆತರ ನಾವು ಏನೇನು ಮಾಡ್ತಾ ಹೋಗ್ತೀವೋ ಕರ್ಮ ಆ ಒಂದು ಆತ್ಮ ಆ ಲೋಕಕ್ಕೆ ಹೋಗುತ್ತೆ. ಈಗ ಬಾಡಿ ವೆಕೇಟ್ ಮಾಡಿದಂತ ಆತ್ಮ ಏನಾಗುತ್ತೆ, ಜನಲೋಕಕ್ಕೆ ಹೋಗುತ್ತೆ. ಆ ಜನಲೋಕದಲ್ಲಿ ಏನಾಗುತ್ತೆ, ಅಲ್ಲೆಲ್ಲ ಮಾಯಲೋಕನೇ, ಅದು ಏನೂ ಇರಲ್ಲ ಅಲ್ಲಿ. ನಮ್ಗೆ ಈ ಭೂಮಿ ಮೇಲೆ ಹೆಂಗಿರ್ತೀವೋ ಅದೇ ರೀತಿ ಅಲ್ಲಿ ಜೀವನ ನಡೀತಾ ಇರುತ್ತೆ. ಅಲ್ಗೋದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನೀನ್ ಭೂಮಿ ಮೇಲಿಂದ ಬಂದಿದ್ಯಾ, ಸ್ವಲ್ಪ ರೆಸ್ಟ್ ತಗೋ ಅಂತ ಇನ್ನೊಂದು ಇದಕ್ಕೆ ಕಳಿಸ್ತಾರೆ, ರೆಸ್ಟ್ ರೂಮ್ಗೆ. ಅದು ಭೂವರ್ಲೋಕದಲ್ಲಿ ಪ್ರಕೃತಿ ಇರುತ್ತೆ. ಆ ಪ್ರಕೃತಿಯನ್ನು ನೋಡ್ತಾ ಆನಂದವನ್ನು ಕಳೀತಾ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಮತ್ತೆ ವಾಪಸ್ಸು ಜನಲೋಕಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಜನಲೋಕಕ್ಕೆ ಬಂದ್ಮೇಲೆ ನೀನು ಇನ್ನೂ ಒಂದು ಲೋಕಕ್ಕೆ ಹೋಗಿ ಇನ್ನೊಂಥರ ಅನುಭವ ಪಡಿ ಅಂತ ಇನ್ನೊಂದು ಸುವರ್ಲೋಕಕ್ಕೆ ಕಳಿಸ್ತಾರೆ. ಸುವರ್ಲೋಕದಲ್ಲಿ ಪ್ರಾಣಿಗಳು ಇರ್ತವೆ. ಆ ಪ್ರಾಣಿಗಳ ಜೊತೆನು ಅನೇಕ ದಿನಗಳು ಕಳೆದು ತನಗೆ ರೆಸ್ಟ್ ತಗೊಂಡು ಬಂದ್ಮೇಲೆ ನಿನ್ನ ಕರ್ಮಾನುಸಾರ ನೀನ್ ನೋಡ್ಕೊ ಅಂತೇಳಿ ಮೇಲೆ ಆ ಒಂದು ಆಕಾಶ ರಿಕಾರ್ಡ್ಗೆ ಕಳಿಸ್ತಾರೆ. ಆಕಾಶ ರಿಕಾರ್ಡಲ್ಲಿ ಏನಾಗುತ್ತೆ ಅಂದ್ರೆ, ಆ ಒಂದು ರಾತ್ರಿ ಮಲಕೊಂಡಾಗ ಆತ್ಮ ಅಲ್ಲಿ ಹೋಗಿ ದಿನದ ಒಂದು ಕಾರ್ಯವನ್ನು ಅಲ್ಲಿ ರಿಕಾರ್ಡ್ ಮಾಡ್ಕೊಳ್ಳುತ್ತೆ ಅಂತಾನು ಹೇಳ್ತಾರೆ. ಕೆಲವೊಂದು ಪುಸ್ತಕದಲ್ಲಿ ಏನಾಗುತ್ತೆ, ನಾವೇ ಆ ರಿಕಾರ್ಡ್ ಮೊದ್ಲೇನೆ ಬರ್ಕೊಂಡ್ ಬಂದು ಇಲ್ಲ ಆಕ್ಟ್ ಮಾಡ್ತೀವಿ ಅಂತಾನು ಹೇಳ್ತಾರೆ. ಆದ್ರೆ ಕೆಲವು ಪುಸ್ತಕದಲ್ಲಿ ಆತ್ಮಗಳು ಮೇಲಕ್ಕೆ ಹೋಗಿ, ರಾತ್ರಿ ಮಲಕೊಂಡಾಗ ಮೇಲಕ್ಕೆ ಹೋಗಿ ನಮ್ಮ ಬೆಳಗಿನಿಂದ ರಾತ್ರಿವರೆಗೂ ಏನೇನ್ ಆಕ್ಟಿವಿಟೀಸ್ ಆಯ್ತೋ ಅವನ್ನೆಲ್ಲ ರಿಕಾರ್ಡ್ ಮಾಡುತ್ತೆ ಅಂತಾನು ಹೇಳ್ತಾರೆ. ಆಕಾಶ ರಿಕಾರ್ಡ್ ನೋಡ್ಕೊಂಡು ಮತ್ತೆ ಜನ್ಮಗಳು ತಾಳ್ಕೊಂಡು ಬರುತ್ತೆ. ಈಗ ಕರ್ಮನೇ ಇಲ್ಲಪ್ಪ. ಎಕ್ಸಾಂಪಲ್, ಮಹಾತ್ಮ ಗಾಂಧೀಜಿ, ಮದರ್ ತೆರೆಸಾ, ಜಯಪ್ರಕಾಶ್ ನಾರಾಯಣ್, ಇಂಥವರೆಲ್ಲ ಕರ್ಮಗಳಿಂದ ಮುಕ್ತರಾಗಿರ್ತಕ್ಕಂಥವ್ರು ಇರ್ತಾರೆ. ಅವರು ಡೈರೆಕ್ಟ್ ಆಗಿ ಮಹಾಲೋಕಕ್ಕೆ ಹೋಗ್ತಾರೆ. ಮಹಾತ್ಮರೆಲ್ಲ ಮಹಾಲೋಕಕ್ಕೆ ಹೋಗ್ತಾರೆ. ಮಹಾತ್ಮ ಗಾಂಧಿ ಮಹಾಲೋಕಕ್ಕೆ ಹೋಗಿ ಅವ್ರೇನ್ ಮಾಡಿದ್ರು, ಮತ್ತೆ ಭೂಮಿ ಮೇಲೆ ಜನ್ಮ ತಾಳಿದ್ರು. ಯಾಕಂದ್ರೆ ಅವರಿಗೆ ಸಾಧನೆ ಅಷ್ಟು ಇರ್ಲಿಲ್ಲ.
ಅವರ ಆತ್ಮ ಯಾವುದೇ ಕರ್ಮ ಇಲ್ದಲೆ ಇದ್ದಿದ್ದಂತ ಆತ್ಮ. ಅವಾಗ ಅವ್ರು ಭೂಮಿ ಮೇಲೆ ಬಂದು, ಪತ್ರಿಜಿಯವ್ರು ಹೇಳಿದ್ದ ನಾನು ಹೇಳೋದಲ್ಲ, ಮಂಗಳೂರ್ ಹತ್ರ ಒಂದು ಆಶ್ರಮದಲ್ಲಿ ಅವರು ಧ್ಯಾನ ಸಾಧನೆ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಅವರು ಧ್ಯಾನ ಸಾಧನೆ ಮಾಡಿದ್ದಾರೆ. ಅವರು ಧ್ಯಾನ ಸಾಧನೆ ಮಾಡಿ ಮತ್ತೆ ಮಹಾಲೋಕದಿಂದ ತಪಾಲೋಕಕ್ಕೆ ಹೋಗಿದ್ದಾರೆ. ಮತ್ತೆ ಅವ್ರು ಭೂಮಿ ಮೇಲೆ ಬಂದು ಅವರು ಧ್ಯಾನ ಸಾಧನೆ ಮಾಡಿ ಧ್ಯಾನ ಎಲ್ಲ ಸೇವೆ ಮಾಡಿ ಅವರು ಉನ್ನತ ಲೋಕಕ್ಕೆ ಹೋಗ್ಬೇಕು ಅಂತಾನು ಹೇಳಿದ್ರು. ಸೊ ಆತ್ಮ ಉನ್ನತ ಲೋಕಕ್ಕೆ ಹೋಗ್ಬೇಕಾದ್ರೆ ಎಲ್ಲರ ಸೇವೆ ಮಾಡ್ಕೊಂಡೆ ಅದು ಹೋಗ್ಬೇಕು. ಸೊ ಈ ರೀತಿಯಾಗಿ ನಮ್ಮ ಕರ್ಮಾನುಸಾರ ನಾವು ಆ ಲೋಕಗಳಿಗೆ ದೊಡ್ಡ ಕೆಲಸ ಮಾಡಿ ನೋಡ್ರಿ. ಇದು ಜನ್ಮ ಪುನರ್ಜನ್ಮದ ಒಂದು ಕತೆ ಮಾಸ್ಟರ್ಸ್. ನನಗೆ ಗೊತ್ತಿರ್ತಕ್ಕಂಥ ಈ ಒಂದು ಪುನರ್ಜನ್ಮದ ಬಗ್ಗೆ ಎಲ್ರಿಗೂ ತಿಳಿಸಿದ್ದೀನಿ ಮಾಸ್ಟರ್. ಥ್ಯಾಂಕ್ ಯು. ಇಷ್ಟೋ ತನಕ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಮಹಾ ಅವತಾರ ಫೌಂಡೇಶನ್ಗೆ ಆತ್ಮಪೂರ್ವಕವಾದ ಧನ್ಯವಾದಗಳು. ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮಮಿತ್ರರಿಗೆ ಆತ್ಮಪೂರ್ವಕ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು.